ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಸದ್ಯದಲ್ಲೇ 4 ರಾಜ್ಯ ಹಾಗೆ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ಚುನಾವಣೆ ಘೋಷಣೆ ಆಗೋದ್ರಲ್ಲಿದೆ. ಸಹಜವಾಗಿ ಚುನಾವಣೆ ಅಂತಂದರೆ ಕುತೂಹಲ ಇರುತ್ತೆ. ಹಾಗೆ ನಾವು ಸೌತ್ ಕಡೆ ಆಗಿರುವ ಕಾರಣಕ್ಕಾಗಿ ನಮ್ಮ ಪಕ್ಕದ ರಾಜ್ಯ ಆಗಿರುವಂತಹ ತಮಿಳುನಾಡು ಚುನಾವಣೆ ಬಗ್ಗೆ ನಮಗೆ ಸ್ವಲ್ಪ ಮಟ್ಟಿಗೆ ಕುತೂಹಲ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ತೀವ್ರ ಪೈಪೋಟಿ ಕಂಡು ಬರ್ತಾ ಇರೋದು ಡಿ.ಎಂ.ಕೆ ವರ್ಸಸ್ ಟಿ.ವಿ.ಕೆ ಎನ್ನುವ ರೀತಿಯಲ್ಲಿ. ಕಾರಣ, ಡಿ.ಎಂ.ಕೆ ಪ್ರೆಸೆಂಟ್ ಅಲ್ಲಿರುವಂತಹ ಆಡಳಿತ ಪಕ್ಷ, ಹಾಗೆ ಹಳೆಯ ಪಕ್ಷವೂ ಕೂಡ ಹೌದು. ಟಿ.ವಿ.ಕೆ ಅಂದರೆ ಅಲ್ಲಿ ಸಿನಿಮಾ ಸ್ಟಾರ್ಸ್ಗಳನ್ನು ಒತ್ತು ಮೆರೆಸಿದಂಥ ಇತಿಹಾಸ ಕೂಡ ಇದೆ. ಸಿನಿಮಾ ಸ್ಟಾರ್ಸ್ಗಳು ಮಂತ್ರಿ ಆದಂತಹ ಇತಿಹಾಸ ಕೂಡ ಇದೆ. ಎಲ್ಲರಿಗೂ ಗೊತ್ತೇ ಇದೆ, ದಳಪತಿ ವಿಜಯ್ ಕೂಡ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದಂತಹ ಜನಪ್ರಿಯ ನಟ. ಅವರ ರ್ಯಾಲಿಗಳು ಅಥವಾ ಅವರು ಬರ್ತಾ ಇದ್ದಾರೆ ಅಂದರೆ ಬೇಕಾದಷ್ಟು ಜನ ಕೂಡ ಸೇರ್ತಾ ಇದ್ದಾರೆ. ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ರಾಜಕೀಯದಲ್ಲಿ ಪಡೆದುಕೊಂಡಿದ್ದಾರೆ. ಹೀಗಾಗಿ ಟಿ.ವಿ.ಕೆ ಪ್ರಬಲ ಪೈಪೋಟಿ ನೀಡುವಂತಹ ಪಕ್ಷ ಅಂತ ಅಲ್ಲಿನ ಜನ ವಿಶ್ಲೇಷಣೆ ಮಾಡಲಾಗ್ತಿದೆ. ಒಂದು ಕಾಲದಲ್ಲಿ ಡಿ.ಎಂ.ಕೆ ವರ್ಸಸ್ ಎ.ಐ.ಎ.ಡಿ.ಎಂ.ಕೆ ಎನ್ನುವ ರೀತಿಯಲ್ಲಿತ್ತು. ಆದರೆ ಎ.ಐ.ಎ.ಡಿ.ಎಂ.ಕೆ ಈಗ ತನ್ನ ಅಸ್ತಿತ್ವವನ್ನೇ ಉಳಿಸಿಕೊಳ್ಳೋದಕ್ಕೆ ಹೆಣಗಾಡ್ತಿದೆ ಅಥವಾ ಒದ್ದಾಡ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇನ್ನು BJPಗಂತೂ ಹೇಳಿಕೊಳ್ಳುವಂತಹ ಅಸ್ತಿತ್ವವೂ ಇಲ್ಲ. ಇನ್ನೊಂದಷ್ಟು ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ, ಆದರೆ ಪ್ರಬಲ ಪೈಪೋಟಿಯನ್ನು ನೀಡುವಂಥ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಇವರಿಬ್ಬರ ನಡುವಿನ ಸಂಘರ್ಷ ಅಥವಾ ಜಟಾಪಟಿ ಎನ್ನುವ ರೀತಿಯಲ್ಲಿ ಕರೆಸಿಕೊಳ್ಳುತ್ತಾ ಇದೆ. ಆದರೆ ಇದರ ನಡುವೆ ಒಂದಷ್ಟು ಡೆವಲಪ್ಮೆಂಟ್ ಅಥವಾ ಬೆಳವಣಿಗೆ ಆಗಿದೆ. ಒಂದೆರಡು ಪ್ರಮುಖ ವಿಚಾರಗಳು ಹೊರಹೊಮ್ಮಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ತಮಿಳುನಾಡು ಚುನಾವಣೆಯ ಮೇಲೆ ಇಂಪ್ಯಾಕ್ಟಿಗೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಎ.ಐ.ಡಿ.ಎಂ.ಕೆಯಲ್ಲಿ ಇದ್ದಂತಹ ಮಾಜಿ ಮುಖ್ಯಮಂತ್ರಿ ಹಾಗೂ ಜಯಲಲಿತಾ ಆಪ್ತ ಕೂಡ ಆಗಿದ್ದಂತಹ ಪನ್ನೀರ್ ಸೆಲ್ವಂ ಇದೀಗ ಡಿ.ಎಂ.ಕೆ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಅಥವಾ ಸೇರ್ಪಡೆಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇದೊಂದು ಕಡೆ ಡೆವಲಪ್ಮೆಂಟ್ ಆದರೆ, ಇನ್ನೊಂದು ಕಡೆ ದಳಪತಿ ವಿಜಯ್ ಪತ್ನಿ ಇದೀಗ ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬರೀ ಸಿನಿಮಾ ಸ್ಟಾರ್ಸ್ ಆಗಿದ್ದರೆ ಅಥವಾ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ರೆ ಅದೇನು ಹೊಸದೇನು ಅನಿಸ್ತಿರ್ಲಿಲ್ಲ ಅಥವಾ ಅದೇನು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಆದರೆ ಈಗ ಅವರು ಪ್ರಮುಖ ರಾಜಕಾರಣಿ ಆಗಿದ್ದು ಈ ವಿಚಾರ ಸದ್ದು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಬರೀ ಅರ್ಜಿ ಸಲ್ಲಿಸಿದ್ರೆ ಓಕೆ, ಅಷ್ಟು ಮಟ್ಟಿಗೆ ಚರ್ಚೆ ಆಗ್ತಾ ಇರ್ಲಿಲ್ವೇನೋ. ಆದರೆ ಅರ್ಜಿಯಲ್ಲಿ ಒಂದಷ್ಟು ವಿಚಾರವನ್ನು ಉಲ್ಲೇಖ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಅದು ಯಾವ ವಿಚಾರ ಅಂತಂದ್ರೆ, ಒಬ್ಬ ನಟಿಯ ಜೊತೆಗಿನ ಅನೈತಿಕ ಸಂಬಂಧದ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹೀಗಾಗಿ ಇದು ಚುನಾವಣೆ ಮೇಲೆ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇದೊಂದು ರೀತಿಯಲ್ಲಿ ಡಿ.ಎಂ.ಕೆಗೆ ಪ್ಲಸ್ ಆದ್ರೂ ಕೂಡ ಅಚ್ಚರಿ ಇಲ್ಲ. ಒಂದೊಂದ್ಸಲ ಹೇಳೋಕ್ಕಾಗಲ್ಲ ವೀಕ್ಷಕರೇ, ಚುನಾವಣೆ ಮೇಲೆ ಏನು ಪರಿಣಾಮ ಆಗದೇನೂ ಇರ್ಬೋದು. ಹಾಗಾದ್ರೆ ವೀಕ್ಷಕರೇ, ಬನ್ನಿ ವಿಚಾರ ಏನೇನು ಅಂತ ಗಮನಿಸ್ತಾ ಹೋಗೋಣ. ಮೊದಲಿಗೆ ಪನ್ನೀರ್ ಸೆಲ್ವಂ ವಿಚಾರಕ್ಕೆ ಬರೋದಾದ್ರೆ ವೀಕ್ಷಕರೇ, ಪನ್ನೀರ್ ಸೆಲ್ವಂ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಜಯಲಲಿತಾ ಯಾವಾಗ ಕಾನೂನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಆ ಎಲ್ಲ ಸಂದರ್ಭದಲ್ಲೂ ಕೂಡ ತನ್ನ ಬಲಗೈ ಬಂಟ ಆಗಿದ್ದಂತಹ ಪನ್ನೀರ್ ಸೆಲ್ವಂರನ್ನ ತನ್ನ ಕುರ್ಚಿ ಮೇಲೆ ಕೂರಿಸಿ, ನೋಡಪ್ಪ ಸ್ವಲ್ಪ ದಿನದ ಮಟ್ಟಿಗೆ ನೀನು ಸಿ.ಎಂ ಆಗು ಅಥವಾ ಮುಖ್ಯಮಂತ್ರಿ ಆಗಿರು ಅಂತೇಳಿ ಬೇರೆ ಬೇರೆ ಕಾನೂನು ಸಂಘರ್ಷದಲ್ಲಿ ಅಂಥ ಸಂದರ್ಭ ಬಂದಾಗ ಒಟ್ಟಾರೆಯಾಗಿ 3 ಬಾರಿ ಸಿ.ಎಂ ಆಗಿದ್ದಂತಹ ಪನ್ನೀರ್ ಸೆಲ್ವಂ ಅದಾದ ಬಳಿಕ ಜಯಲಲಿತಾ ವಿಧಿವಶರಾದರು. ಅದಾದ ಮೇಲೆ ಕೂಡ ಅವರು ಬಲಗೈ ಬಂಟ ಎನ್ನುವ ಕಾರಣಕ್ಕಾಗಿ ಪನ್ನೀರ್ ಸೆಲ್ವಂರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ. ಅದಾದ ಬಳಿಕ ನಿಮಗೆ ಗೊತ್ತೇ ಇದೆ, ಜಯಲಲಿತಾ ವಿಧಿವಶ ಆಗ್ತಾರೆ. ಮತ್ತೆ ಶಶಿಕಲಾ ಬರ್ತಾರೆ. ಶಶಿಕಲಾ ಯಾರು ಅಂತಂದ್ರೆ ಜಯಲಲಿತಾ ಅವರ ಆಪ್ತೆ ಚಿಕ್ಕಮ್ಮ ಅಂತೇಳಿ ಕರೆಸಿಕೊಳ್ತಾ ಇದ್ರು. ಶಶಿಕಲಾ ಬರ್ತಾ ಇದ್ದ ಹಾಗೆ ಈ ಕಡೆಯಿಂದ ಪನ್ನೀರ್ ಸೆಲ್ವಂ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಶಶಿಕಲಾಗೆ ಆಗ ಎಷ್ಟು ಪವರ್ಫುಲ್ ಇತ್ತು ಅಥವಾ ಪವರ್ಫುಲ್ ಆಗಿದ್ರು ಅಂತಂದ್ರೆ, ಪನ್ನೀರ್ ಸೆಲ್ವಂರನ್ನ ಕೆಳಗಿಳಿಸಿ ತನ್ನ ಆಪ್ತ ಆಗಿದ್ದಂತಹ ಪಳನಿಸ್ವಾಮಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಡ್ತಾರೆ. ಪಳನಿಸ್ವಾಮಿ ಕೂಡ ಶಶಿಕಲಾ ವಿರುದ್ಧ ತಿರುಗಿ ಬೀಳ್ತಾರೆ. ಎಲ್ಲದಕ್ಕೂ ಮೂಗು ತೂರಿಸ್ತಾ ಇದ್ದಾರೆ ಅಥವಾ ತನ್ನದೇ ಮಾತು ನಡಿಬೇಕು ಎನ್ನುವ ಕಾರಣಕ್ಕಾಗಿ ಶತ್ರುಗಳಾಗಿದ್ದ ಪನ್ನೀರ್ ಸೆಲ್ವಂ ಹಾಗೂ ಪಳನಿಸ್ವಾಮಿ ಮತ್ತೆ ಒಂದಾಗಿ ಶಶಿಕಲಾರನ್ನೇ ದೂರ ತಳ್ಳಿ ಬಿಡುತ್ತಾರೆ. ಅದಾದ ಮೇಲೆ ಒಂದಷ್ಟು ನಾಟಕೀಯ ಅಥವಾ ಡ್ರಾಮನೆಲ್ಲ ನೋಡ್ತೀರಾ ನೀವು. ಪನ್ನೀರ್ ಸೆಲ್ವಂ ಹಾಗೆ ಪಳನಿಸ್ವಾಮಿ ನಡುವೆ ಕಿತ್ತಾಟ ಆಗಿ ಕೊನೆಗೆ ಪನ್ನೀರ್ ಸೆಲ್ವಂ ಎ.ಡಿ.ಎಂ.ಕೆ ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ. ಆಗುವಂಥ ಪರಿಸ್ಥಿತಿ ಕೂಡ ಎದುರಾಗಿ ಬಿಡುತ್ತೆ ಅಂತಲೇ ಹೇಳ್ಬೋದು. ಅದಾದ ಮೇಲೆ ಎ.ಡಿ.ಎಂ.ಕೆಗೆ ಸೇರೋದಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಇದೀಗ ಡಿ.ಎಂ.ಕೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಅಚ್ಚರಿ ಏನು ಅಂತಂದರೆ, ನಮ್ಮ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣ BJPಗೆ ಸೇರಿದಾಗ ಎಂಥ ಬೆಳವಣಿಗೆ ಆಗಿತ್ತು ಅಂದರೆ,
ಅದೇ ರೀತಿಯಲ್ಲಿ ತಮಿಳುನಾಡಲ್ಲಿ ಅದಂಥದ್ದೇ ಬೆಳವಣಿಗೆ ಆಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಕಾರಣ DMKಯನ್ನೇ ವಿರೋಧಿಸಿಕೊಂಡೇ ರಾಜಕಾರಣ ಮಾಡಿಕೊಂಡು ಬಂದಂಥವರು. ಆದರೆ ಕೊನೆಗೆ ಈಗ ಯಾವ ಪಕ್ಷವನ್ನು ವಿರೋಧಿಸುತ್ತಿದ್ರೋ ಅಥವಾ ಯಾವ ಪಕ್ಷವನ್ನು ಅಗೇನಸ್ಟ್ ಆಗಿ ನೋಡ್ತಿದ್ರು, ಅದೇ ಪಕ್ಷಕ್ಕೆ ಈಗ ರಾಜ್ಯದಲ್ಲಿ ಹೋಗಬೇಕು ಅಥವಾ ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಲೆವೆಲ್ಗೆ ಅಥವಾ ತಕ್ಕ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು. ಈಗ ಇನ್ನೊಂದು ಬೆಳವಣಿಗೆ ಅಂತಂದರೆ ಅದು ನಟ ವಿಜಯ್ಗೆ ಸಂಬಂಧಪಟ್ಟ ಹಾಗೆ. ಹಿಂದಿನಿಂದಲೂ ಕೂಡ ಒಂದಷ್ಟು ಊಹಾಪೋಹಗಳಿತ್ತು, ಗಂಡ ಹೆಂಡತಿ ನಡುವೆ ಸರಿ ಇಲ್ವಂತೆ, ಡಿವರ್ಸ್ ಅಂತೆ, ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ. ಇದೀಗ ಅದೇ ನಟಿಯ ವಿಚಾರ ಮತ್ತೊಮ್ಮೆ ಪ್ರಸ್ತಾಪ ಆಗಿದೆ. ಕಾರಣ ವಿಜಯ್ ಪತ್ನಿ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಒಂದಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಏನೇನು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದು 2021 ಏಪ್ರಿಲ್ ಸಂದರ್ಭದಲ್ಲಿ ನನಗೊಂದು ವಿಚಾರ ಗೊತ್ತಾಗುತ್ತೆ. ನನ್ನ ಗಂಡ ದಳಪತಿ ವಿಜಯ್ ಓರ್ವ ನಟಿಯ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ರು. ನನಗೆ ಅದು ಮೆಂಟಲಿ ವಿಪರೀತ ನನ್ನನ್ನು ಕುಸಿಯುವ ಹಾಗೆ ಮಾಡ್ತು ಅನ್ನೋದು ಒಂದು ವಿಚಾರ. ಎರಡನೇ ವಿಚಾರ, ಅದಾದ ಬಳಿಕ ವಿಜಯ್ ನನಗೆ ಒಂದು ಮಾತು ಕೊಡ್ತಾರೆ ಅಥವಾ ನಮ್ಮಿಬ್ಬರ ನಡುವೆ ಒಂದಷ್ಟು ಮಾತುಕತೆ ಆಗುತ್ತೆ. ಏನಪ್ಪಾ ಅಂತಂದ್ರೆ, ಇನ್ನು ಮುಂದೆ ಅದನ್ನು ನಾನು ಮುಂದುವರಿಸೋದಿಲ್ಲ ಎನ್ನುವ ರೀತಿಯಲ್ಲಿ ಅವರು ನನಗೆ ಮಾತನ್ನು ಕೊಡ್ತಾರೆ. ಅದಾದ ಮೇಲೂ ಕೂಡ ಮಾತಿಗೆ ವಿರುದ್ಧವಾಗಿ ಆ ನಟಿಯ ಜೊತೆಗೆ ಸಂಬಂಧವನ್ನು ಮುಂದುವರಿಸಿದ್ರು. ಇದು ನನಗೆ ಒಂಥರ ಹಿಂಸೆ ಆಗೋದಕ್ಕೂ ಶುರು ಆಯಿತು ಮತ್ತೆ. ಆದರೆ ಏನು ಮಾಡೋದು, ಮಕ್ಕಳ ಮುಖವನ್ನು ನೋಡಿಕೊಂಡು, ಅಂದರೆ ಅವರಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಸೊ ಹೀಗಾಗಿ ಮಕ್ಕಳ ಮುಖವನ್ನು ನೋಡಿಕೊಂಡು ನಾನು ಸುಮ್ಮನೆ ಇರಬೇಕಾದಂಥ ಪರಿಸ್ಥಿತಿಯು ಎದುರಾಯಿತು. ಅದಾದ ಬಳಿಕ ಇನ್ನೊಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ನಂತರ ನನ್ನ ಜೊತೆಯಲ್ಲಿ ಎಮೋಷ್ನಲಿ ಅಥವಾ ಫಿಸಿಕಲಿ ಎಲ್ಲದರಿಂದಲೂ ಕೂಡ ನನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು ಅಥವಾ ನನ್ನ ದೂರ ಇಟ್ಟರು ಅಂತಲೇ ಹೇಳ್ಬೋದು. ಇಷ್ಟು ದಿನಗಳ ಕಾಲ ಸಹಿಸಿಕೊಂಡಿದ್ದೆ, ಆದರೆ ಈಗ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಎನ್ನುವ ರೀತಿಯಲ್ಲಿ ಅವರ ಪತ್ನಿ ಈಗಾಗಲೇ ಲಂಡನ್ಗೆ ಶಿಫ್ಟ್ ಆಗಿದ್ದಾರೆ. ಜೊತೆಗೆ ಅವರ ಇಬ್ಬರ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದಾರೆ. ಇದರ ನಡುವೆ ಇದೀಗ ಡಿವೋರ್ಸ್ಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಬರೀ ಅರ್ಜಿ ಸಲ್ಲಿಸಿದ್ರೆ ಇಷ್ಟು ಸುದ್ದಿ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಟಿಯ ಜೊತೆಗಿನ ಅನೈತಿಕ ಸಂಬಂಧದ ವಿಚಾರ ಇದೀಗ ವಿಪರೀತ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಈಗಾಗಲೇ ಅವರ ವಿರೋಧಿಗಳು ವ್ಯಂಗ್ಯವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ವಿಜಯ್ ವಿರುದ್ಧ ಅವರು ಪ್ರಶ್ನೆ ಮಾಡ್ತಾ ಇರೋದೇನು ಅಂತಂದ್ರೆ, ನಿಮ್ಮ ಮನೆನೇ ಸರಿ ಇಟ್ಕೊಳಕ್ ಆಗ್ತಿಲ್ಲ, ನೀವ್ ಹೆಂಗಪ್ಪ ರಾಜ್ಯನ ಮುನ್ನಡೆಸ್ತೀಯಾ ಅನ್ನೋದು ಒಂದು ಪ್ರಶ್ನೆ. ಅಥವಾ ಇನ್ನೊಂದು ಕಡೆ ವಿಚಾರ ಏನು ಅಂತಂದ್ರೆ, ನೀನು ಇನ್ನೊಂದು ನಟಿಯ ಜೊತೆಗೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದೀಯಾ, ನೀನ್ ಹೆಂಗಪ್ಪ ಮಹಿಳೆಯರ ಬಗ್ಗೆ ಮಾತಾಡ್ತೀಯ ಅಥವಾ ಮಹಿಳೆಯರ ರಕ್ಷಣೆ ಹೇಗೆ ಮಾಡ್ತೀಯಾ ಅನ್ನೋದು ಅವರ ಮಾತು. ಇಂಥ ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಹಾಗಾದ್ರೆ ಇವರಿಬ್ರಿಗೂ ಮದುವೆ ಆಗಿದ್ದು ಹೇಗೆ, ಇವರ ಲವ್ ಸ್ಟೋರಿ ಒಂದಷ್ಟು ಜನಕ್ಕೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಹೇಗೆ ಶುರು ಆಯಿತು, ಏನು ಕತೆ ಏನು ಅಂತ. ಅಂಥದ್ದೆಲ್ಲವನ್ನು ನೋಡೋದಾದರೆ ವಿಜಯ್ ಕೆರಿಯರ್ನಲ್ಲಿ ಒಂದು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಆಗ ಇವರು ಭಾಳ ಮೆಚ್ಕೊಳ್ತಾರೆ, ತುಂಬ ಇಂಪ್ರೆಸಿವ್ ಆಗ್ತಾರೆ. ಅಂದರೆ ಯಾರು ಅಂತಂದರೆ ಅವರ ಪತ್ನಿ ಸಂಗೀತ ಯಾರು ಅಂತಂದರೆ, ಶ್ರೀಲಂಕಾದಲ್ಲಿ ಇದ್ದಂತಹ ತೆಮಿಳಿಯನ್ ಇಂಡಸ್ಟ್ರಿಯಲಿಸ್ಟ್ನ ಮಗಳು. ಅವರು ಲಂಡನ್ನಲ್ಲಿ ಸೆಟ್ಲ್ ಆಗಿರ್ತಾರೆ. ಅದಾದ ಬಳಿಕ ಒಂದು ಸಿನಿಮಾದ ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ವಿಜಯ್ನ ಮೀಟ್ ಮಾಡ್ತಾರೆ ಅಥವಾ ಮಾತಾಡಿಸ್ತಾರೆ ಅಂತಲೇ ಹೇಳ್ಬೋದು. ವಿಜಯ್ ಕೂಡ ಮೊದಲ ಮಾತುಕತೆಯಲ್ಲಿ ಇಂಪ್ರೆಸ್ ಆಗ್ತಾರೆ. ಭೇಟಿಯಾಗೋದಕ್ಕೆ ಕಾರಣ ಏನಾಗಿತ್ತು ಅಂತಂದರೆ, ಖ್ಯಾತ ಇಂಡಸ್ಟ್ರಿಯಲಿಸ್ಟ್ ಮಗಳಾಗಿದ್ದ ಕಾರಣಕ್ಕಾಗಿ ಅವರಿಗೆ ಭೇಟಿಗೆ ಅವಕಾಶ ಸಿಕ್ತು. ಅದಾದ ಬಳಿಕ ವಿಜಯ್ ಏನೋ ಮನೆಗೆ ಕರೀತಾರಂತೆ. ಅಂದರೆ ಸ್ವತಃ ಅವರೇ ಬೇರೆ ಬೇರೆ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಮೊದಲೇ ದೊಡ್ಡ ಫ್ಯಾನ್ ಆಗಿದ್ದ ಸಂಗೀತ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ವಿಜಯ್ ಅಪ್ಪ ಅಮ್ಮನಿಗೂ ಇಷ್ಟ ಆಗುತ್ತೆ. ಎರಡನೇ ಬಾರಿಗೆ ಇವರು ಹೋದಂತಹ ಸಂದರ್ಭದಲ್ಲಿ ಅವರ ಅಪ್ಪ ಅಮ್ಮ ಇಂಪ್ರೆಸ್ ಆಗಿ ಅವರೇ ಕೇಳ್ತಾರಂತೆ ಸಂಗೀತರನ್ನ, ನನ್ನ ಮಗನನ್ನು ಮದುವೆ ಆಗ್ತೇನಮ್ಮ ಅಂತೇಳಿ. ಅದಾದ ಬಳಿಕ ವಿಜಯ್ಗೂ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ, ನಿನಗಿಷ್ಟ ಇದೆ ಅಂತಂದರೆ ನೀನು ಮದುವೆ ಆಗ್ಬೋದು ಅಥವಾ ನಾವು ಮದುವೆ ಮಾಡಿಸ್ಕೊಡ್ತೀವಿ ಅಂತೇಳಿ. ಅವಾಗ ವಿಜಯ್ ಕೂಡ ಹೌದು ಅಂತ ಹೇಳ್ತಾರಂತೆ. ಸೊ ಹೀಗಾಗಿ ಅವರಿಬ್ಬರ ಮದುವೆ ಆಗುವಂಥ ಸಂದರ್ಭಕ್ಕೆ ಬರ್ತಾರೆ. 1999ರಲ್ಲಿ ಮದುವೆ ಆಗ್ತಾರೆ. ಅದಾದ ಬಳಿಕ ಸುದೀರ್ಘವಾದಂಥ ದಾಂಪತ್ಯ ಜೀವನ, ಯಾವುದೇ ಸಮಸ್ಯೆ ಅಂಥದ್ದು ಏನೂ ಕೂಡ ಇರಲಿಲ್ಲ. ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಗಂಡ ಹೆಂಡತಿ ಅಂತಂದರೆ ಹೀಗಿರಬೇಕು ಅನ್ನುವಂಥ ಮಾತೆಲ್ಲ ಕೇಳಿ ಬಂದಿತ್ತು. ಆದರೆ ಹೋಗ್ತಾ ಹೋಗ್ತಾ ಹೇಗಾಯಿತು ಅಂತಂದರೆ, ಯಾವುದೇ ಈವೆಂಟ್ಗಳಲ್ಲಿ ಕಾಣಿಸ್ತಾ ಇರಲಿಲ್ಲ, ಒಟ್ಟೊಟ್ಟಿಗೆ ಇಲ್ಲೂ ಕೂಡ ಕಾಣಿಸ್ತಾ ಇರಲಿಲ್ಲ. ಆಗ ಒಂದಷ್ಟು ಸ್ಪೆಕ್ಯುಲೇಷನ್ಸ್ ಎಲ್ಲವೂ ಕೂಡ ಶುರುವಾಗಿತ್ತು ಅಥವಾ ಸ್ಟಾರ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಆ ನಟಿಯ ಜೊತೆಗೆ ಏನೋ ಇದೆ ಅಂತೆ, ಹೆಂಡತಿಯನ್ನು ದೂರ ಮಾಡುತ್ತಿದ್ದಾರಂತೆ ಎನ್ನುವ ರೀತಿಯಲ್ಲಿ ಇತ್ತು. ಅಂತಿಮವಾಗಿ ಅದೇ ಮಾತು ನಿಜವಾಗಿದೆ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ವಿಜಯ್ ಪತ್ನಿ ಡಿವೋರ್ಸ್ಗೋಸ್ಕರ ಇದೀಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ವಿಜಯ್ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ನೋಡಬೇಕು. ಹಾಗಾದ್ರೆ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋದಾದ್ರೆ ಒಂದಷ್ಟು ಇಂಪ್ಯಾಕ್ಟ್ ಮಾಡಬಹುದು ಅಂತಾನೆ ಕಾಣ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ಒಂದಷ್ಟು ಜನ ಹೇಳೋಕ್ಕಾಗಲ್ಲ, ಒಂದಷ್ಟು ಇಂಪ್ಯಾಕ್ಟ್ ಆಗ್ತವೆ, ಒಂದಷ್ಟು ಇಂಪ್ಯಾಕ್ಟ್ ಆಗದೇನೆ ಇರ್ಬೋದು. ಇಲ್ಲಿ ವಿಜಯ್ ಹೇಗೆ ಅದನ್ನ ಸಂಭಾಳಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ರೀತಿಯಲ್ಲಿ ಹೆಂಡತಿಗೆ ಮೋಸ ಮಾಡಿಬಿಟ್ಟ ಅಥವಾ
ಹೆಂಡತಿಯನ್ನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅನ್ನುವ ರೀತಿಯಲ್ಲಿರ್ಬೋದು. ಇನ್ನು ಮಹಿಳೆಯರ ಬಗ್ಗೆ ಮಾತನಾಡುವಂತಹ ನೈತಿಕತೆ ಏನಿದೆ ಅನ್ನೋದು ಪ್ರಶ್ನೆಗಳೆಲ್ಲ ಕೂಡ ಉದ್ಭವ ಆಗ್ಬಹುದು. ಇನ್ನೊಂದು ರೀತಿಯಲ್ಲಿ ಚರ್ಚೆ ಆಗ್ತಿರೋದು ಏನಪ್ಪಾ ಅಂತಂದ್ರೆ, ಈಗಾಗಲೇ ತಮಿಳುನಾಡು ರಾಜ್ಯದಲ್ಲಿ ಇದೆಲ್ಲರಿಗೂ ಕೂಡ ಗೊತ್ತಿತ್ತು. ಅಂದ್ರೆ ಯಾವುದು ಕೂಡ ಸರ್ಪ್ರೈಸಿಂಗ್ ವಿಚಾರ ಅಲ್ಲ. ತಮಿಳುನಾಡಿನ ಜನ ಇದನ್ನೆಲ್ಲ ಈಗಾಗಲೇ ಅಕ್ಸೆಪ್ಟ್ ಕೂಡ ಮಾಡಿದ್ರು. ಸೊ ಹೀಗಾಗಿ ಚುನಾವಣೆ ಮೇಲೆ ಅಂತ ಇಂಪ್ಯಾಕ್ಟ್ ಏನು ಮಾಡಲ್ಲ ಎನ್ನುವಂತ ಚರ್ಚೆ ಕೂಡ ಇದೆ. ನೋಡೋಣ ಏನಾಗುತ್ತೆ ಅನ್ನೋದು. ವೀಕ್ಷಕರೇ, ನಿಮಗೆ ಏನ್ ಅನ್ಸುತ್ತೆ ಅದನ್ನ ಈ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.